ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿದ್ಯುತ್ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶ್ರೀನಿವಾಸ ಮೂರ್ತಿ. ಪ್ರಿಯ ವೀಕ್ಷಕರೇ, ಈಗ ನಿಮ್ಮ ಮುಂದೆ ನಾನು ಒಂದು ತುಂಬ ದುಃಖಕರವಾದ ಮನಸ್ಸಿಗೆ ಬೇಜಾರಾಗುವಂಥ ಒಂದು ಸುದ್ದಿಯನ್ನು ನಿಮಗೆ ಹೇಳ್ತಾ ಇದ್ದೀನಿ. ಅದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಿಂದ ಬರ್ತಾ ಇದೆ. ಶ್ರೀರಂಗಪಟ್ಟಣದ ಹೆಬ್ಬಾಡಿ ಗ್ರಾಮದ ಒಬ್ಬ ಪ್ರದೀಪ್ ಎನ್ನುವ ಗುತ್ತಿಗೆದಾರರ ಬಳಿ ಕೆಲಸ ಮಾಡ್ತಾ ಇದ್ದ ಒಬ್ಬ ವಿವಾಹಿತ ಇನ್ನೂ ಯುವಕ ಇಂದು ವಿದ್ಯುತ್ ಆಕಸ್ಮಿಕಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ದಾನೆ. ತುಂಬ ಬೇಜಾರಿನ ಸಂಗತಿ ಏನು ಅಂತ ಅಂದರೆ, ಆ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ನಾವು ಸಂಬಂಧಪಟ್ಟ ಇಲಾಖೆ ಎಲ್ಲರನ್ನೂ ಮಾತಾಡಿದಾಗ ಯಾರಿಗೂ ಅದರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇಲ್ಲ. ಮೇಲಾಗಿ ನಮ್ಮ ಗುತ್ತಿಗೆದಾರರೊಬ್ಬ ಬಂಧುಗಳು ಹೇಳಿದ್ದು ಅದು ಲೈನ್ ರಿಟರ್ನ್ ಆಗಿರೋದ್ರಿಂದ ಇದು ಅಚಾತುರ್ಯ ಆಗಿದೆ ಅಂತಾರೆ. ನಮ್ಮ ವಿದ್ಯುತ್ ಗುತ್ತಿಗೆದಾರರ ಒಬ್ಬ ಬಂಧುಗಳಿಗೆ ನಾವು ಕರೆ ಮಾಡಿ ಹೇಳಿದಾಗ ನಮಗೆ ಈ ಮಾಹಿತಿ ಸಿಕ್ತು. ಅಲ್ಲಿ ಇಲ್ಲ ಸರ್, ಶ್ರೀರಂಗಪಟ್ಟಣದ ONDM 2ನಲ್ಲಿ ನವೀನ್ ಎನ್ನುವರು JE ಆಗಿದ್ದಾರೆ. ಅವರಿಗೆ ಕರೆ ಮಾಡಿ ಅಂತ ನಂಬರ್ ಕೊಟ್ಟರು. ಆದರೆ ಆ ಕರೆ ಅವರು ಸ್ವೀಕರಿಸಲಿಲ್ಲ. ನಾವು ತಾಂತ್ರಿಕತೆಯಲ್ಲಿ ಎಷ್ಟೊಂದು ಉನ್ನತಿಯನ್ನು ಸಾಧಿಸಿರಬೇಕಾದ್ರೂ ಕೂಡ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿನ ಖರ್ಚು ಮಾಡಿ ವಿದ್ಯುತ್ ಸುರಕ್ಷತೆಯ ಬಗ್ಗೆ ಹೇಳ್ತಾ ಇದ್ರು ಕೂಡ ಆ ಸುರಕ್ಷತೆಯ ದಿಶೆಯಲ್ಲೇ ಕೆಲಸ ಮಾಡೋ, ಬೆಳಿಗ್ಗೆ ಅಂದರೆ ಅದೇ ಇಲಾಖೆಯಲ್ಲಿ ಇದ್ಕೊಂಡು ಅದೇ ಕೆಲಸ ಮಾಡಿಕೊಂಡು ಪರಿಣಿತಿ ಹೊಂದಿರೋರು ಕೂಡ ಯಾಮಾರ್ತಾ ಇದ್ದಾರೆ. ಇದೊಂದು ಭಾಳ ದುರಂತ. ಇನ್ನೂ ಹದಿಹರೆಯದ ಯುವಕ, ವಿವಾಹಿತ, ಪಾಪ ಯಾವ ತಾಯಿ ಎತ್ತ ಮಗನೋ, ಯಾವ ಮನೆಯ ದೀಪದ ಬೆಳಕಾಗಬೇಕಾಗಿತ್ತೋ ಕಾಣೆ ಅಂಥ ಒಂದು ಕುಡಿ ಇವತ್ತು ಆರು ಹೋಗಿದೆ. ಇನ್ನು ಮುಂದೆ ಆದರೂ ಇಂತಹ ಅವಘಡಗಳು ಕಮ್ಮಿ ಆಗಲಿ, ಸಾರ್ವಜನಿಕರು ಸುರಕ್ಷತೆಯ ನಿಟ್ಟಿನಲ್ಲಿ ಹೆಜ್ಜೆ ಹಾಕಲಿ, ಇಂಥ ವಿದ್ಯುತ್ ಅವಘಡಗಳು ಕಮ್ಮಿ ಆಗಲಿ ಅಂತ ನಾವು ಹೇಳ್ತಾ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ.